ಗ್ರಹಗಳನ್ನ ನೋಡುವಾಗ ಫಲಾಫಲಗಳು ಅಂತ ತಗೊಂತೀವಿ. ಅದಕ್ಕೆ ಗ್ರಹಗಳಲ್ಲಿ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡ್ತಾರ ಇಲ್ವಾ ಅಂತ ಗೊತ್ತಾಗಬೇಕು. ಉದಾಹರಣೆಗೆ ಈಗ ನಿಮಗೆ ರಾಶಿ ಕುಂಡಲಿಯಲ್ಲಿ ಯಾವ್ಯಾವ ರಾಶಿಗೆ ಯಾರ್ಯಾರು ಅಧಿಪತಿ ಅಂತೇಳಿ ನಿಮಗೆ ಗೊತ್ತಾಗಿದೆ. ಮೇಷರಾಶಿಗೆ ಕುಜ, ವೃಷಭ ರಾಶಿಗೆ ಶುಕ್ರ, ಮತ್ತೆ ಮಿಥುನ ಮತ್ತೆ ಕನ್ಯೆಗೆ ಬುಧ, ಸಿಂಹಕ್ಕೆ ರವಿ, ಕಟಕಕ್ಕೆ ಶುಕ್ರ ಇದು ಚಂದ್ರ, ತುಲಾ ರಾಶಿಗೆ ಶುಕ್ರ, ಧನುಸು ಮೀನಕ್ಕೆ ಗುರು. ಆಮೇಲೆ ಇನ್ಯಾವ್ದು ಎರಡು ಇದಕ್ಕೆ ಯಾರ್ಯಾರು? ಮಕರ ಕುಂಭಕ್ಕೆ ಯಾರು? ಶನಿ. ಹೀಗೆ ಅಧಿಪತಿಯನ್ನ ಕೊಟ್ಟಿದ್ದೀವಿ. ಅದು ಫಿಕ್ಸ್ ಮಾಡ್ಬಿಟ್ವಿ. ಅದು ಈ 12 ಮನೆ ಒಳಗಡೆ ಫಿಕ್ಸ್ ಮಾಡ್ಬಿಟ್ವಿ. ಒಂದು ಏರಿಯಾ ಅಂತ ತಿಳ್ಕೊಳ್ಳಿ. ನೀವು 12 ಜನ ಇದ್ದೀರಾ, 9 ಜನ 7 ಜನ ಇದ್ದೀರಾ. ನಿಮ್ಮ ಮನೆ 12 ಮನೆಯಲ್ಲಿ ನಿಮ್ಮದು ಅಂತ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. BDA ಕಂಪನಿಯವರು BDA ಮಾಡ್ಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಅದೇ ತರ ಇವಾಗ ಅಲ್ಲಿ ಅಲರ್ಟ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಗ್ರಹಗಳು ಯಾವಾಗ್ಲೂ ಚಲನೆಯಲ್ಲಿರುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತು. ಅವಾಗ ಗ್ರಹಗಳು ಸುತ್ಕೊಂಡು ಬರುವಾಗ 12 ಮನೆಗಳನ್ನು ಸುತ್ತಾ ಬರ್ತಾ ಇರುತ್ತೆ. ಆ ಸುತ್ತಾ ಬರುವಾಗ ಅವರು ಶತ್ರು ಮನೆಗೆ ಹೋಗ್ತಾರ, ಮಿತ್ರ ಮನೆಗೆ ಹೋಗ್ತಾರ, ಸ್ವಕ್ಷೇತ್ರಕ್ಕೆ ಹೋಗ್ತಾರ, ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾರ, ಮೂಲ ತ್ರಿಕೋಣಕ್ಕೆ ಹೋಗ್ತಾರ. ಯಾವ ಸ್ಥಾನಕ್ಕೆ ಹೋದಾಗ ಅವರಿಗೇನಾಗ್ತಾರೆ, ಅವರು ಏನಾಗ್ತಾರೆ, ಆವಾಗ ನೀವು ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಸಾಧ್ಯವಾಗತ್ತೆ. ಈಗ 6ನೇ ಮನೆ ಅಂತ ಹೇಳಿದ್ವಿ ನನ್ನ ಎಕ್ಸಾಂಪಲ್ಗೆ. ಓಕೆ, 6ನೇ ಮನೆ ಯಾರ್ದು? ನ್ಯಾಚುರಲ್ ಆಗಿ ಕಾಲಪುರುಷನ ಅಂಗಭಾಗದಲ್ಲಿ ಯಾರ ಮನೆ ಅದು ಅನ್ನೋದು ಪಾಯಿಂಟ್ ಇದೆಯಲ್ವಾ? ಅದು ಯಾರ್ದು? ಅದು ಮನೆ ಯಾರ ಮನೆ ಒಳಗಡೆ ಯಾರು ಹೋಗ್ತಾ ಇದ್ದಾರೆ, ಆ ಓದಂತ ವ್ಯಕ್ತಿ ಅವನಿಗೆ ಅಲ್ಲಿ ಗೌರವ ಇದೆಯಾ ಇಲ್ವಾ, ಫಲ ಇದೆಯಾ ಬಲ ಇಲ್ವಾ ಅಂತ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಶತ್ರು ಮಿತ್ರತ್ವ ಸಮ ಅಂತ ಕೊಟ್ಟಿದ್ದಾರೆ. ಆವಾಗ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಶನಿ ಮಹಾತ್ಮ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಓಕೆ, ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಆ ಮನೆ ಯಾವುದು? ಮೀನರಾಶಿಯ ಮನೆ ಓನರ್ ಯಾರು? ಮೀನರಾಶಿಯ ಮನೆ ಓನರ್ ಯಾರು? ಗುರು. ಸೊ ಗುರು ಶನಿಗೆ ಮಿತ್ರನಾಗಿದ್ದರೆ ಬಾಪ ಶನಿ ಮಹಾರಾಜ ಕುತ್ಕೋ ಅಂತ ಹೇಳ್ತಾನೆ. ಆವಾಗ ನಿಮಗೆ ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಕಾರಕತ್ವಗಳೇನಿದೆಯೋ ಅದು ಸಿಗುತ್ತೆ. ಕೊಡೋದಕ್ಕೆ ಅವನು ಶಕ್ತನಾಗಿರ್ತಾನೆ. ಇಲ್ಲ ಅಂತಂದ್ರೆ ಏನಾಗತ್ತ, ಅವನು ಸುಮ್ಮನೆ ಇರ್ತಾನೆ. ನೀವೋಗಿ ಶನಿಮಾತ್ಮ ಹತ್ರ ಕೇಳಿದ್ರೆ ಅವ್ರು ಏನಂತಾನೆ? ನಾನೇ ಇನ್ನೊಬ್ಬರ ಮನೆಯಲ್ಲಿ ಕುತ್ಕೊಂಡಿದ್ದೀನಪ್ಪ, ನನಗೆ ಏನು ದಾರಿ ಹೋಗ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಾನು ಕೇಳಿದ್ರೆ ನಾನು ನಿನಗೇನು ಕೊಡ್ತೀನಿ? ಕೊಡಕ್ಕಾಗಲ್ಲ ಅಂತಾನೆ ಅಲ್ವಾ? ಈಗ BJP, ಕಾಂಗ್ರೆಸ್, JDS 3 ಜನ ಇದ್ದಾರೆ. ಇದರಲ್ಲಿ JDS ಕಾಂಗ್ರೆಸ್ ಒಂದ್ಸತಿ ಮಿತ್ರ ಆಗಿರ್ತಾರೆ, ಅಥವಾ ಕಾಂಗ್ರೆಸ್ JDS ಇದು BJP ಮಿತ್ರರಾಗಿರ್ತಾರೆ. ಮಿತ್ರರಾಗಿದ್ದಾಗ ಏನೋ ಅವ್ರಿಗೆ ಕೇಳಿದ್ದಕ್ಕೆ ಒಂದು ಸ್ಯಾಂಕ್ಷನ್ ಮಾಡಿ ಕೊಡಬಹುದು. ಮಿತ್ರರಾಗಿಲ್ಲ, ಶತ್ರುವಾಗಿದ್ದಾರೆ ಅಂದ್ರೆ ಏನ್ ಮಾಡ್ತಾರೆ? ನೋಡೋಣ ಇರಪ್ಪ, ಆಮೇಲೆ ಮಾಡೋಣ ಇರಪ್ಪ ಅಂತಾರೆ ತಾನೆ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ನೈಸರ್ಗಿಕವಾದಂಥ ಶತ್ರುಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ತಾತ್ಕಾಲಿಕವಾದಂಥ ಶತ್ರುಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ. ಫಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋದು ನೈಸರ್ಗಿಕವಾಗಿ. ನೈಸರ್ಗಿಕ ಅಂದ್ರೆ ಏನು? ನೇಚರಲ್ ಆಗಿ. ಹೇಗೆ ನ್ಯಾಚುರಲ್ ಆಗಿ ಮನೆಯನ್ನ ಅಲರ್ಟ್ ಮಾಡಿದ್ರು ಹಾಗೆ ನೈಸರ್ಗಿಕವಾಗಿ ಯಾವ ಗ್ರಹ ಯಾರ ಜೊತೆ ಶತ್ರುಗಳು, ಯಾರ ಜೊತೆ ಮಿತ್ರರು, ಯಾರ ಜೊತೆ ಸಮ ಅನ್ನೋ ಒಂದು ಚಾರ್ಟ್ ಅನ್ನ ನೀವು ರೆಡಿ ಮಾಡ್ಕೊಳ್ಬೇಕು. ಬಟ್
ರೆಡಿ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ತಲೆಯಲ್ಲಿ ಯಾವಾಗ್ಲೂ ಇರಬೇಕು. ಫಲವನ್ನ ಹೇಳಬೇಕಾದ್ರೆ ಈಗ ಯಾವುದೋ ಒಂದು ಜಾತಕ ನೋಡ್ತೀರಾ, ಜಾತಕದಲ್ಲಿ ನೋಡುವಾಗ ನಿಮಗೆ ತ್ರಿಕೋಣ ಸ್ಥಾನ ಅಂತಕ್ಕಂಥದ್ದು ಶುಭವಾದ ಸ್ಥಾನ ಅಂತ ಹೇಳ್ತೀವಿ. ಕೇಂದ್ರ ಸ್ಥಾನ, ತ್ರಿಕೋಣ ಸ್ಥಾನ, ಉಪಜಯ, ಪನಪರ ಅಂತೆಲ್ಲ ಹೇಳ್ತೀವಿ. ಶುಭ ಸ್ಥಾನದಲ್ಲಿ ಇದ್ದಾರೆ ಅಂದ ತಕ್ಷಣನೇ ಶುಭವನ್ನು ಕೊಡ್ತಾರ ಇಲ್ವಾ? ಶುಭ ಸ್ಥಾನ ಆಗಿದ್ರು ಶುಭವನ್ನು ಕೊಡುತ್ತಾರ ಇಲ್ವಾ ಅನ್ನೋದು ಗೊತ್ತಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಈ ಒಂದು ಗ್ರಹಗಳು ಯಾರಿಗೆ ಶತ್ರುಗಳಾಗ್ತಾರೆ, ಯಾರಿಗೆ ಮಿತ್ರರಾಗ್ತಾರೆ, ಯಾರಿಗೆ ಸಮರಾಗ್ತಾರೆ ನೈಸರ್ಗಿಕವಾಗಿ. ನೈಸರ್ಗಿಕ ಅಂದ್ರೆ ಏನು? ನೈಸರ್ಗಿಕ ಅಂದ್ರೆ ಏನು? ಈಗ ತಾನು ಹೇಳಿದೆ ನಾನು, ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ. ನೈಸರ್ಗಿಕ ಅಂದ್ರೆ ನ್ಯಾಚುರಲ್, ಸ್ವಾಭಾವಿಕವಾಗಿ. ಅದು ಫಿಕ್ಸ್. ಅದು ಹೇಗೆ ಗ್ರಹಗಳನ್ನ ಮನೆಗೆ ಫಿಕ್ಸ್ ಮಾಡಿದಿರೋ ಹಾಗೆ ಅದು ಫಿಕ್ಸೆ, ಅದು ಬದಲಾಗಲ್ಲ. ಸೊ ಅದನ್ನ ನಾವು ಇವಾಗ ತಿಳ್ಕೊಳ್ಬೇಕು. ಅದಕ್ಕೆ ಚಾರ್ಟ್ ಈ ತರ ಬರ್ಕೊಳ್ಳಿ. ಮೇಲ್ಗಡೆ ಕಾಣ್ತಾ ಇದೆಯಾ ಚಾರ್ಟು? ಚಾರ್ಟ್ ಕಾಣ್ತಿದ್ಯಾ? ಚಾರ್ಟ್ ಕಾಣ್ತಾ ಇದೆ. ಎಸ್, ಬರ್ಕೊಳ್ಳಿ. ಮೇಲ್ಗಡೆ ನೈಸರ್ಗಿಕ, ಮಿತ್ರ ಮತ್ತು ಶತ್ರು ಸಮ ಅಂತ ಬರ್ಕೊಳ್ಳಿ. ಬರ್ಕೊಂಡು ಈ ತರ ಗ್ರಹಗಳು ಅಂತ ಬರ್ಕೊಳ್ಳಿ. ಗ್ರಹಗಳು ಅಂತ ಬರ್ಕೊಂಡು ಮುಂದ್ಗಡೆ ಮಿತ್ರ, ಸಮ, ಶತ್ರು. ಮಿತ್ರ, ಸಮ, ಶತ್ರು. ಗ್ರಹಗಳ ಕೆಳಗಡೆ ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಅಂತ ಬರ್ಕೊಳ್ಳಿ. ರವಿಗೆ ಚಂದ್ರ ಯಾರಪ್ಪ, ರವಿಗೆ ಮಿತ್ರರು ಯಾರಪ್ಪ ಅಂತಂದ್ರೆ ಚಂದ್ರ, ಕುಜ, ಗುರು. ಸಮ ಬಂದು ಬುಧ, ಶತ್ರು ಬಂದು ಶನಿ ಮತ್ತೆ ಶುಕ್ರ. ಶನಿ ಮತ್ತೆ ಶುಕ್ರ. ಚಂದ್ರನಿಗೆ ಮಿತ್ರರು ರವಿ ಮತ್ತೆ ಬುಧ. ರವಿ ಮತ್ತೆ ಬುಧ. ಉಳಿದವರೆಲ್ಲರೂ ಸಮಾನೆ. ಅವನಿಗೆ ಚಂದ್ರನಿಗೆ ಶತ್ರು ಇಲ್ಲ. ಕುಜನಿಗೆ ಮಿತ್ರ. ರವಿ, ಚಂದ್ರ, ಗುರು ಮಿತ್ರರು. ಕುಜನಿಗೆ ರವಿ, ಚಂದ್ರ, ಗುರು ಮಿತ್ರರು. ಸಮ ಬಂದು ಶುಕ್ರ ಮತ್ತೆ ಶನಿ ಸಮ. ಶತ್ರು ಬಂದು ಬುಧ. ಕುಜನಿಗೆ ಶತ್ರು ಬಂದು ಬುಧ. ಬುಧನಿಗೆ ಮಿತ್ರರು ಶುಕ್ರ ಮತ್ತೆ ರವಿ. ಸಮಬಲರು ಕುಜ, ಗುರು, ಶನಿ. ಶತ್ರು ಚಂದ್ರ. ಗುರುವಿಗೆ ಮಿತ್ರರು ರವಿ, ಚಂದ್ರ, ಕುಜ ಮಿತ್ರರು. ಬುಧನಿಗೆ ಶನಿ ಶತ್ರುನ ಗುರುಗಳೇ. ಬುಧನಿಗೆ ಶನಿ ಸಮ. ಶತ್ರು ಬಂದು ಚಂದ್ರ. ತಂದೆ ಮಕ್ಕಳು ಅವರಿಬ್ರು. ಗುರುವಿಗೆ ರವಿ, ಚಂದ್ರ, ಕುಜ. ಮಿತ್ರರು. ಸಮ ಬಂದು ಶನಿ. ಶತ್ರು ಬಂದು ಶುಕ್ರ ಮತ್ತೆ ಬುಧ. ಶುಕ್ರನಿಗೆ ಶನಿ ಮತ್ತೆ ಬುಧ ಮಿತ್ರರು.
ಶನಿ ಮತ್ತೆ ಬುಧ ಮಿತ್ರರು, ಗುರು ಮತ್ತೆ ಕುಜ ಸಮರು, ಗುರು ಮತ್ತೆ ಕುಜ ಸಮರು, ರವಿ ಮತ್ತೆ ಚಂದ್ರ ಶತ್ರುಗಳು, ರವಿ ಮತ್ತೆ ಚಂದ್ರ ಶತ್ರುಗಳು. ಶನಿಗೆ ಶುಕ್ರ ಮತ್ತೆ ಬುಧ ಮಿತ್ರ, ಶುಕ್ರ ಮತ್ತೆ ಬುಧ ಮಿತ್ರ, ಸಮ ಗುರು, ಶತ್ರು ರವಿ ಚಂದ್ರ ಕುಜ, ರವಿ ಚಂದ್ರ ಕುಜ. ರಾಹುವಿಗೆ ಏನಾಗಿದೆ ಅಂದ್ರೆ, ಈ ರಾಹು ಕೇತುಗಳಿಗೆ ಯಾವುದೇ ವಿಧವಾದಂತ ಮನೆಗಳನ್ನ ಕೊಟ್ಟಿಲ್ಲ. ಆದ್ರೆ ನಿನ್ನೆ ನಾನು ಒಂದು ಮಾತು ಹೇಳಿದೆ. ಏನ್ ಹೇಳಿದೆ? ರಾಹುವಿನಂತೆ ಶನಿಯಂತೆ ರಾಹು, ಕುಜನಂತೆ ಕೇತು ಅಂತ ಹೇಳಿದೆ. ಆದ್ರೆ ಕೆಲವು ಕ್ಯಾಟಗರಿ ಮಾಡಿದಾಗ ಇವ್ರನ್ನ ರಾಕ್ಷಸರು ಅಂತ ಕರೆಯೋದ್ರಿಂದ ಈ ಶನಿ ಅಂತಕ್ಕಂಥವನು ರಾಹುವಿಗೆ ಸಮಬಲ, ಶುಕ್ರ ಅಂತಕ್ಕಂಥವನು ರಾಹುವಿಗೆ ಗುರುವಾಗಿರೋದ್ರಿಂದ ಮಿತ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಉಳಿದಿದ್ದರೆ ಎಲ್ಲರನ್ನ ಅವರು ಶತ್ರುಗಳಂತಾನೆ ಕನ್ಸಿಡರ್ ಮಾಡೋದು. ಉಳಿದವರು ಎಲ್ಲರನ್ನು ಅವರು ಹತ್ರ ಸೇರಿಸ್ಕೊಳಕ್ ಹೋಗಲ್ಲ ಅಷ್ಟಾಗಿ. ಕೇತುವಿಗೆ ಕುಜ ಮತ್ತೆ ಗುರು ಮಿತ್ರರು, ಕುಜ ಮತ್ತೆ ಗುರು ಮಿತ್ರರು, ಉಳಿದವರೆಲ್ಲ ಅವರಿಗೆ ಶತ್ರುಗಳೇ. ಅರ್ಥವಾಯ್ತಾ ಬರ್ಕೊಂಡಿದ್ದು? ರಾಹುಗೆ ಕೊಡ್ತ ರಾಹುವಿಗೆ ನಿನ್ನೆ ಏನ್ ಹೇಳಿದೆ ನಾನು, ಮನೆ ಯಾವುದು ಕೊಟ್ಟಿಲ್ಲ, ಅದು ಆಮೇಲೆ ಕಾಲಕ್ರಮೇಣ ಬಂದಂತ ಒಂದು ಗ್ರಹ. ಹಾಗಾಗಿ ನಮ್ಮ ರಿಸರ್ಚ್ ಮಾಡಿರ್ತಕ್ಕಂಥವ್ರು ಏನ್ ಮಾಡಿದ್ದಾರೆ, ಶನಿಯಂತೆ ರಾಹುವನ್ನು, ಕುಜನಂತೆ ಕೇತುವನ್ನು ಅಂತ ಹೇಳಿದ್ದಾರೆ. ಶನಿವರ್ತ್ ರಾಹು, ಕುಜವರ್ತ್ ಕೇತು ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಇವರಿಗೆ ಯಾವುದೇ ಮನೆಗಳನ್ನ ಕೊಟ್ಟಿಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೋ ಅಲ್ಲಿ ಆ ಮನೆಯನ್ನ ಆಕರ್ಷಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರನ್ನ ಇದು ಮಾಡಿಲ್ಲ. ಆದರೂ ಶನಿಯಂತೆ ವರ್ತಿಸೋದ್ರಿಂದ ರಾಹು ಶುಕ್ರನನ್ನ ಮಿತ್ರ, ಶನಿ ರಾಹು ಮಿತ್ರ, ಶನಿ ಶುಕ್ರ ರಾಹು ಮಿತ್ರರು ಅಂತ ಕರೀಬಹುದು. ಕೇತುವರ್ತ್ ಕುಜ ಅಂತ ಕರೆಯೋದ್ರಿಂದ ಕುಜನನ್ನು, ಕೇತು ಜ್ಞಾನಿಯಾಗಿರೋದ್ರಿಂದ ಗುರುವನ್ನು ಮಿತ್ರರು ಅಂತ ಕರೆಯಬಹುದು. ಉಳಿದವರೆಲ್ಲರನ್ನು ಅವರು ಶತ್ರುಗಳಾಗಿ ಕಾಣೋದು ಅಂತ ಬರೆದಿರೋದು. ಅರ್ಥವಾಯ್ತಾ? ಈಗ ನಮಗೆ ಗೋಚಾರದಲ್ಲಾಗಿರ್ಲಿ ಅಥವಾ ದಶಾಭುಕ್ತಿಯಲ್ಲಾಗಿರ್ಲಿ ಒಂದು ಫಲವನ್ನ ತೀರ್ಮಾನ ಮಾಡಬೇಕು ಅಂದ್ರೆ ಇದರ ಅವಶ್ಯಕತೆ ಬಹಳ ಬಹಳ ಮುಖ್ಯ, ಬಹಳ ಬಹಳ ಮುಖ್ಯ. ಇದಿಲ್ದಲೇ ಇದ್ರೆ ನೀವು ಫಲವನ್ನ ಹೇಳೋದು ಭಾರಿ ಕಷ್ಟ ಆಗೋಗ್ಬಿಡುತ್ತೆ. ಫಲವನ್ನು ಹೇಳೋದು ಭಾರಿ ಕಷ್ಟ ಆಗ್ಬಿಡುತ್ತೆ. ಯಾಕೆ ಗುರುಗಳೇ ಅಂದ್ರೆ, ಈಗ ನಿಮಗೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ. ದಶಾಭುಕ್ತಿ ಪಾಠ ಮಾಡಿಲ್ಲ, ದಶಾ ಅಂತ ಕೇಳಿರ್ತೀರ ನೀವೆಲ್ಲ ಜ್ಯೋತಿಷಿಗೆ ಬಂದಿರೋರು. ಒಂದು ದಶಾಭುಕ್ತಿ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ. ಶನಿ ದಿಶೆ ನಡೀತಾ ಇದೆ. ಶನಿ ದಿಶೆ ಒಳಗಡೆ ಸೂರ್ಯ ಭುಕ್ತಿ ಬರಬೇಕು, 9 ಗ್ರಹಗಳ ಭುಕ್ತಿನೂ ಬರಬೇಕು. ಒಂದು ಮೇಜರ್ ದಶಾ ನಡೀತಾ ಇದೆ ಅಂತ ಹೇಳಿದ್ರೆ ಆ ಮೇಜರ್ ದಶಾ ಒಳಗಡೆ 9 ಭುಕ್ತಿಗಳು ಬರಬೇಕು. 9 ಜನಗಳ ಪಾತ್ರನೂ ಇರುತ್ತೆ. ಯಾರ್ಯಾರು? ಈ ಸೂರ್ಯ ಚಂದ್ರಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುಗಳ ಪಾತ್ರ ಇರುತ್ತೆ. ಅವರು ಬಂದಾಗ ಅವರವರ ಭಾವಕ್ಕೆ ಅನುಸಾರವಾಗಿ, ಅವರ ಕ್ಯಾರೆಕ್ಟರ್ಗೆ ಅನುಸಾರವಾಗಿ ಫಲವನ್ನ ಕೊಡ್ತಾರೆ. ಫಲ ಕೊಡುವಾಗ ಈ ಮೇನ್ ದಶಾಗುನು ಈ ಭುಕ್ತಿನಾಥನಗುನು ಒಳ್ಳೆಯ ಸಾಮರಸ್ಯ ಬರಬೇಕು. ಶನಿ ದಿಶೆ ನಡೀತಾ ಇದೆ, ರವಿ ಭುಕ್ತಿ ಬಂದಿದೆ. ರವಿಗೂ ಶನಿಗೂ ಏನಂತ ಬರ್ಸಿದೀವಿ ಇಲ್ಲಿ? ಶನಿಗೂ ರವಿಗೂ ಏನಂತ ಹೇಳಿ ಬರ್ಸಿದೀವಿ? ಶತ್ರುನ ಮಿತ್ರನ ಸಮಾನ, ಶತ್ರುಗಳಾಗಿರೋದ್ರಿಂದ ಸೂರ್ಯ ಏನ್ ಮಾಡ್ತಾನೆ, ಭುಕ್ತಿನಾಥ ಏನ್ ಮಾಡ್ತಾನೆ, ಅವನ ಕಾಲದಲ್ಲಿ ಅವನಿಗೆ ಕೊಡೋದಿಕ್ಕೆ ಹಿಂಜರಿತಾನೆ, ತಡೀತಾನೆ.
ಸ್ವಲ್ಪ ಕೊಡಬಹುದು ಅಥವಾ ತಡಿಬಹುದು. ಈ ಕಾರಣಕ್ಕೆ ನಮಗೆ ದಶಾಭುಕ್ತಿ ಬೇಕು. ಮತ್ತೆ ಗೋಚಾರದಲ್ಲಿ ಆಗಲಿ, ಇವಾಗ ದಶಾನಾಥ ಕೊಡಬೇಕಾದ್ರೆ ಇವಾಗ ಶನಿಯನ್ನ ನೀವು ದಶಾನಾಥ ಅಂತ ತಗೊಂಡ್ವಿ, ಅವನು ಒಳ್ಳೆ ಫಲ ಕೊಡ್ತಾನ ಇಲ್ವಾ ಅಂತ ಹೆಂಗ್ ತೀರ್ಮಾನ ಮಾಡೋದು? ಈ ಲಗ್ನಕ್ಕೆ, ಯಾವ ಲಗ್ನಕ್ಕೆ ನೀವು ಹುಟ್ಟಿರ್ತಕ್ಕಂಥ ಲಗ್ನಕ್ಕೆ ಅಥವಾ ರಾಶಿಗೆ ಆ ಶನಿ ಮಹಾತ್ಮ ಶತ್ರುನ ಮಿತ್ರನ ಸಮಾನ ಅಂತ ನೋಡಿದಾಗ, ಅವನು ಶತ್ರುವಾಗಿದ್ರೆ, ಇಲ್ಲಿ ನೋಡಿ, ಶನಿ ಇದು ಲಗ್ನಕ್ಕೆ ಶತ್ರು, ರಾಶಿಗೂ ಶತ್ರು. ಅವಾಗ ಅವನೇನ್ ಮಾಡ್ತಾನೆ? ಫಲವನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಫಲವನ್ನ ಕೊಡಬೇಕು, ಆದರೆ ಹಿಂದೆ ಮುಂದೆ ನೋಡ್ತಾನೆ, ತಡೆದು ಕೊಡ್ತಾನೆ, ತುಂಬಾ ನಿಧಾನ ಮಾಡಿ ಕೊಡ್ತಾನೆ. ಹೋದ್ರೆ ಹೋಗ್ಲಿ ತಗೊಂಡೋಗಂತ ಕೊಡಲ್ಲ. ಈಗ ನಮಗ್ ಪರಿಚಯ ಇರೋರು ಯಾರನ್ನ ಇದ್ರೆ BD ಆಫೀಸಲ್ಲೋ ಇಲ್ಲ ಕೋರ್ಟಲ್ಲೋ ಬ್ಯಾಂಕಲ್ಲೋ ಯಾರಾದ್ರೂ ಹೋದ ತಕ್ಷಣನೇ ನನ್ನ ರೆಕಮೆಂಡೇಶನ್ ತಗೊಂಡೋದ ತಕ್ಷಣ ಏನಂತಾರೆ? ಯಾರ ಕಡೆಯಿಂದ ಬಂದಪ್ಪ ನೀನು? ಯಶೋಧ ಕಡೆಯಿಂದನಾ? ಪಾಪ ಇಲ್ಲಿ ತಗ, ಜಲ್ದಿ ಕೊಡ್ತಾರೆ. ಯಶೋಧಾಗೂ ಆ ಮ್ಯಾನೇಜರ್ಗೂ ಏನಾದ್ರೂ ವೈರತ್ವ ಇದ್ರೆ, ನಾನು ಹೋಗ್ಬಿಟ್ಟು ಯಶೋಧ ಕಡೆಯಿಂದ ಬಂದಿದ್ದೀನಿ ಅಂದ್ರೆ ಆ ಮ್ಯಾನೇಜರ್ ಏನಂತಾನೆ? ಟೇಬಲ್ ಮೇಲೆ ಕೂರ್ಸು ಅವನ್ನ ಅಂತಾರೆ. ಅವನ್ನ ಟೇಬಲ್ ಮೇಲೆ ಕೂರ್ಸಿರು, ಆಮೇಲೆ ಮಾತಾಡೋಣ ಅಂತಾರೆ. ಕೊಡಲೇಬೇಕು, ಹೌದು, ಬೇರೆ ದಾರಿ ಇಲ್ಲ. ರೆಕಮೆಂಡ್ ಇರ್ಲಿ ಇಲ್ದಲೇ ಇರ್ಲಿ, ಕೊಡ್ಲೇಬೇಕು. ಆದರೆ ಇಲ್ಲೇನಾಗತ್ತೆ, ಅವರ ಪಾತ್ರ ಏನಾಗತ್ತೆ? ಶತ್ರುಗಳ ನೋಟದಲ್ಲಿ ನೋಡ್ತಾರೆ. ಅವಾಗ ಅದು ಚೇಂಜಸ್ ಆಗತ್ತೆ. ಗೋಚಾರಕ್ಕೆ ಬಂದಾಗ ಗುರು, ಇವಾಗ ಗುರುವಿನ ಮನೆಯಲ್ಲಿ ಯಾರಿದ್ದಾರೆ? ಶನಿ ಮಹಾರಾಜ ಇದ್ದಾರೆ. ಶನಿನೂ ಗುರುನು ಸಮಾನ. ಸಮ ಆಗಿರ್ಬೇಕಾದ್ರೆ ಸರಿ, ನೀನು ಏನೋ ಮಾಡ್ಕೊಂಡು ಹೋಗಪ್ಪ, ನಂದೇನು ಅಬ್ಜೆಕ್ಷನ್ ಏನಿಲ್ಲ, ನನ್ನ ಪಾಡ್ ನಾನು ಇರ್ತೀನಿ, ನಿನ್ನ ಪಾಡ್ ನೀನೇನು ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಡ್ತಾರೆ. ಆವಾಗ ಶನಿಯ ಒಂದು ಸ್ಪೆಷಲ್ ದೃಷ್ಟಿ ಏನಿದೆ? ಶನಿ ಚಂದ್ರನಿಂದ ಯಾವ್ಯಾವ ಮನೆಯಲ್ಲಿದ್ದಾಗ ಒಳ್ಳೆ ಫಲವನ್ನು ಕೊಡಬೇಕು ಅದನ್ನು ಕೊಡ್ತಾನೆ. ಅಲ್ಲಿಂದ ಅವನ ದೃಷ್ಟಿಯನ್ನು ಬಿಡ್ತಾನೆ. 3, 7, 10ನೇ ಮನೆಗೆ ದೃಷ್ಟಿಯನ್ನು ಬೀಳುವಾಗ ಸಮನಾದ ಮನೆಯಿಂದ ದೃಷ್ಟಿಯನ್ನು ಬೀಳ್ತಾನೆ. ಅಂದ್ರೆ ನಾನು ಪವರ್ಫುಲ್ ಆಗಿದ್ದೀನಿ, ನನಗೇನು ತೊಂದರೆ ಇಲ್ಲ, ನಾನು ನಿನಗೆ ಕೊಡ್ತೀನಪ್ಪ ಅಂತ ಕೊಡ್ತಾನೆ. ಅದೇ ಇವಾಗ ನಿನಗೆ ಮೇಷರಾಶಿಗೆ ಬರ್ತಾನೆ ಶನಿ ಮಹಾರಾಜ. ಮೇಷರಾಶಿಗೆ ಬಂದಾಗ ಅದು ಶತ್ರುನ? ಕುಜನ ಮನೆನದು. ಕುಜನ ಮನೆ ಶತ್ರು. ಆ ಶತ್ರು ಮನೆಯಿಂದ ದೃಷ್ಟಿಯನ್ನು ಬಿಟ್ಟಾಗ ಏನಾಗತ್ತೆ? ಫಲ ವ್ಯತಿರಿಕ್ತವಾಗಿರುತ್ತೆ. ಅಲ್ಲೇ ಅವನು ಜಗಳ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ ಬಂದಿರ್ತಾನೆ ಆಫೀಸರು. ನೀನೋಗಿ ಲೀವ್ ಸ್ಯಾಂಕ್ಷನ್ ಮಾಡು, ನನಗೆ ಲೋನ್ ಸ್ಯಾಂಕ್ಷನ್ ಮಾಡು, ನನಗೆ ಬೋನಸ್ ಕೊಡು, ನನಗೆ ಸಂಬಳ ಜಾಸ್ತಿ ಮಾಡು ಅಂತ ಏನನ್ನ ಕೇಳಿದ್ರೆ ಅವನೇನ್ ಮಾಡ್ತಾನೆ? ಮ್ಯಾನೇಜರ್ ಮುಚ್ಕೊಂಡು ಕೆಲಸ ಮಾಡಿಲ್ಲ, ಮನೆಗೆ ಹೋಗ್ಯಾಯ ನೀನು ಅಂತ. ಯಾಕೆ? ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ ಬಂದಿರ್ತಾನೆ. ಈಗ ಶನಿ ಏನ್ ಮಾಡಿರ್ತಾನೆ? ಕುಜನ ಮನೆಯಲ್ಲಿ ಬಂದಾಗ ಅವನಿಗೆ ಯಾವಾಗ್ಲೂ ಟಕಾಫಾರು. ಸೊ ಅವಾಗ ಅವನೇನ್ ಮಾಡ್ತಾನೆ? ಮನೆ ಬಿಟ್ಟು ಹೋದ್ರೆ ಸಾಕಪ್ಪ ನಾನು ಅಂತಿರ್ತಾನೆ. ಇನ್ನು ಅವನೆಲ್ಲಿ ಬೇರೆಯವರು ಕೊಡಬೇಕು. ಯಾವ ತರ ಕೊಡ್ತಾನೆ? ಅವನ ಕುಜನನ್ನ ಸೇರಿಸ್ಕೊಂಡು, ಆ ಕಷ್ಟನೂ ಸೇರಿಸ್ಕೊಂಡು ಫಲವನ್ನ ಕೊಡ್ತಾನೆ. ಇಷ್ಟೇ ಫಲ ಹೇಳೋದು ಜ್ಯೋತಿಷ್ಯದಲ್ಲಿ. ಅದಕ್ಕೇನೆ ನಾನು ಹೇಳಿದ್ದು ಇಷ್ಟೇನೆ ಅಂತ. ಬಟ್ ನಿಮಗೆ ಇದು ಜ್ಞಾಪಕ ಬರಬೇಕು. ಈಗ ನಾನೇನೋ ಬುಕ್ ನೋಡ್ಕೊಂಡು ಬರೆಸ್ಬಿಟ್ಟೆ. ಇವಾಗ ಹೇಳಿ ಅಂತ ಹೇಳಿದ್ರು ನಿಮ್ ಕೈಗೆ ಪುಸ್ತಕ ನೋಡ್ಕೊಂಡು ಹೇಳೋದು ಲೇಟ್ ಆಗುತ್ತೆ. ಇನ್ನು ನಾಳೆ ದಿವಸ ಕೇಳಿದ್ರೆ ಹಂಗಂತ ಬರೆಸಿದ್ರ ಸಾರ್ ಅಂತ ನೀವು ಕೇಳ್ತೀರಾ. ಇನ್ನೊಂದು ವಾರ ಬಿಟ್ಟು ಕೇಳಿದ್ರೆ ಅದ್ ಎಲ್ಲಿದೆಯೋ ಏನ್ ಕಥೆನೋ ಗೊತ್ತಿಲ್ಲ ಅಂತೀರ. ಅದು ಗೊತ್ತಿಲ್ಲ ಅಂದ್ರೆ ಪ್ರಿಡಿಕ್ಷನ್ ಗೊತ್ತಿಲ್ಲ. ಪ್ರಿಡಿಕ್ಷನ್ ಸ್ಟಾಪ್. ಪ್ರಿಡಿಕ್ಷನ್ ಹೇಳಕ್ ಆಗಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತದೆ. ಸೊ ಅದಕ್ಕೆ ಇದರ ಒಂದು ಪ್ರಯೋಜನವನ್ನ ತಿಳ್ಕೊಳ್ಬೇಕು ನೀವು. ಪ್ರಯೋಜನವನ್ನ ಗೊತ್ತಿದ್ದರೆ ಮಾತ್ರ ನಾವು ಅದನ್ನು ಉಪಯೋಗಿಸೋದಕ್ಕೆ ಇಷ್ಟವಾಗಿ ಸಂತೋಷವಾಗಿ ಉಪಯೋಗಿಸಬಹುದು. ಇಷ್ಟು ಮಾತ್ರವಲ್ಲ, ಈ ಒಂದು ಶತ್ರು ಮಿತ್ರತ್ವಗಳ ಒಂದು ಇದಿದ್ರೇನೆ ಗ್ರಹಗಳಿಗೆ ಎಷ್ಟು ಬಲ ಇದೆ, ಬಲ ಇಲ್ಲ. ಮುಂದಿನ ಇದರಲ್ಲಿ ನಾವೇನ್ ಹೇಳಿದೀವಿ? ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮಿತ್ರಕ್ಷೇತ್ರ, ಶತ್ರುಕ್ಷೇತ್ರದಲ್ಲಿ ಗ್ರಹ ನಿಂತ್ಕೊಂಡಿದ್ದಾಗ ಎಷ್ಟು ಬಲ ಇರುತ್ತೆ, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಬಲ ಇರುತ್ತೆ ಅಂತ
ಷಡ್ವರ್ಗಗಳನ್ನ ಮಾಡುವಾಗ ಷಡ್ಬಲ, ಷಡ್ವರ್ಗ ಅಲ್ಲ ಷಡ್ಬಲ ಅಂತ ಮಾಡ್ತಾರೆ. ಷಡ್ಬಲ ಅಂದ್ರೆ ಆರು ತರವಾದಂತ ಬಲಗಳನ್ನು ಕಂಡುಹಿಡಿಯಬೇಕು. ಆವಾಗ ನಮಗೆ ಆ ಗ್ರಹ ಬಲವಾಗಿದೆಯಾ ಇಲ್ವಾ ಅಂತ ಅರ್ಥವಾಗುತ್ತೆ. ಆದ್ರಿಂದ ಫಲ ಸಿಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ನೈಸರ್ಗಿಕವಾದಂತಹ ಶತ್ರು ಮಿತ್ರ ಸಮ ಚಾಟನ ಕೊಟ್ಟಿದ್ದೀನಿ. ಇನ್ನು ಮುಂದೆ ಕ್ಲಾಸಲ್ಲಿ ತಾತ್ಕಾಲಿಕವಾದಂತ ಶತ್ರು ಮಿತ್ರತ್ವಗಳನ್ನು ಕೊಡ್ತೀವಿ. ಇದು ನೈಸರ್ಗಿಕ, ನೆಕ್ಸ್ಟ್ ತಾತ್ಕಾಲಿಕ. ತಾತ್ಕಾಲಿಕ ಗೊತ್ತಾಗಬೇಕಾದ್ರೆ ನಿಮಗೆ ಕುಂಡ್ಲಿ ಬಾಬುಗಳೆಲ್ಲ ಗೊತ್ತಾಗಬೇಕು. ಇವಾಗ ತಾತ್ಕಾಲಿಕ ಬೇಡ, ತಾತ್ಕಾಲಿಕ ಅಂತಕ್ಕಂಥದ್ದು ಒಂದು ಇದೆ ಅನ್ನೋದು ತಿಳ್ಕೊಳ್ಳಿ. ಕೆಲವು ಇದರಲ್ಲಿ ನೀವು ಏನು ಕುಂಡ್ಲಿ ಬರ್ಸಿದ್ದಾಗ ಕೆಲವು ಅಸ್ಟ್ರೋವಿಷನ್ನು, ಹಾರಸ್ಕೋಪು, ಆಮೇಲೆ ಪರಾಶರ ಅನ್ನೋ ಇದ್ರಲ್ಲೆಲ್ಲ ನೋಡಿದಾಗ ಅಲ್ಲಿ ಚಾರ್ಟ್ ಅವರೇ ಕೊಟ್ಬಿಟ್ಟಿರ್ತಾರೆ. ನೈಸರ್ಗಿಕ ಶತ್ರು ಮಿತ್ರತ್ವಗಳು, ತಾತ್ಕಾಲಿಕ ಮಿತ್ರ ಶತ್ರುತ್ವಗಳು ಅಂತ ಕೊಟ್ಟಿರ್ತಾರೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಅದನ್ನ ನೋಡೋದಕ್ಕೆ ಗೊತ್ತಾಗತ್ತೆ ಅಟ್ಲೀಸ್ಟ್. ಸೊ ಅದಕ್ಕೆ ಇವಾಗ ಕಾನ್ಸೆಪ್ಟ್ ನಿಮಗೆ ತಿಳ್ಕೊಂಡ್ರಿ. ನೈಸರ್ಗಿಕ ಶತ್ರು ಅಂದ್ರೆ ಏನು, ತಾತ್ಕಾಲಿಕ ಶತ್ರುತ್ವಗಳಂದ್ರೆ ಏನು ಅಂತ. ಅದೆರಡನ್ನು ಸೇರಿಸಿ ನಾವು ಒಂದು ತೀರ್ಮಾನವನ್ನು ಮಾಡಿದಾಗ ಫಲವನ್ನ ಹೇಳಬಹುದು. ಓಕೆ, ಎಸ್. ನೆಕ್ಸ್ಟ್ ಸ್ಟೆಪ್ ಬರ್ಕೊಳ್ಳಿ. ಗ್ರಹದ ದೃಷ್ಟಿಯ ವಿಚಾರ. ಗ್ರಹದ ದೃಷ್ಟಿಯ ವಿಚಾರ ನಾನು ಇವಾಗ ಏನ್ ಹೇಳಿದೆ, ನಾನು ಗ್ರಹಗಳು ದೃಷ್ಟಿಯನ್ನು ಬಿಡುತ್ತೆ ಅಂತ ಹೇಳಿದೆ ನಾನು ಅಲ್ವಾ. ಗ್ರಹಗಳ ದೃಷ್ಟಿಯನ್ನ ಯಾವ ತರ ಬಿಡುತ್ತೆ ಅಂತ, ಗ್ರಹಗಳ ದೃಷ್ಟಿಯನ್ನ ವಿಚಾರ ಯಾವ ತರ ಬಿಡುತ್ತೆ ಅಂತ ನೋಡ್ಬೇಕು. ಸೊ ದೃಷ್ಟಿಯ ವಿಚಾರ ಬಹಳ ಇಂಪಾರ್ಟೆಂಟು. ಅದು ಎಲ್ಲಿಂದ ಬಿಡುತ್ತೆ ಅಂತ ನೋಡಿದ್ವಿ. ಹಾಗೆ ಅದು ಇದು ಏನೇನು ಫಲಗಳದು ದೃಷ್ಟಿಯನ್ನ ಇಟ್ಕೊಂಡಿದೆ ಅಂತ ಬರ್ಕೊಳ್ಬೇಕು. ಓಕೆ, ಎಲ್ಲಾ ಗ್ರಹಗಳಿಗೂ ಬರ್ಕೊಳ್ಳಿ. ಎಲ್ಲಾ ಗ್ರಹಗಳಿಗೂ ತಾನಿರುವ ಸ್ಥಾನದಿಂದ ಸಪ್ತಮ ದೃಷ್ಟಿ ಇದ್ದೇ ಇರುತ್ತದೆ. ಎಲ್ಲಾ ಗ್ರಹಗಳಿಗೂ ತಾನಿರುವ ಸ್ಥಾನದಿಂದ ಸಪ್ತಮ ದೃಷ್ಟಿ ಇರುತ್ತದೆ. ಶನಿ, ಕುಜ, ಗುರು. ಶನಿ, ಕುಜ, ಗುರು ಈ ಮೂರು ಗ್ರಹಗಳಿಗೆ ವಿಶೇಷವಾದ ದೃಷ್ಟಿಗಳುಂಟು. ಬರ್ಕೊಂಡ್ರಾ? ಬರ್ಕೊಂಡ್ರಿ. ಏನ್ ಬರ್ಕೊಂಡ್ರಿ ಹೇಳಿ? ಎಲ್ಲಾ ಗ್ರಹಗಳಿಗೂ ತಾನಿರುವ ಸ್ಥಾನದಿಂದ 7ನೇ ಮನೆ ದೃಷ್ಟಿ ಇರುತ್ತದೆ. ಶನಿ, ಕುಜ, ಗುರು ಗ್ರಹಗಳಿಗೆ ವಿಶೇಷ ದೃಷ್ಟಿಗಳು ಇರುತ್ತವೆ. ಎಸ್, ಕರೆಕ್ಟ್. ಸೊ ಅವಾಗ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಎಲ್ಲೇ ಇದ್ರು ಸರಿ, ಎಲ್ಲಾ 7 ಗ್ರಹಗಳು 7 ಗ್ರಹಗಳಿಗೂ ಎಲ್ಲಾ ಗ್ರಹಗಳಿಗೂ ಈ ಸಪ್ತಮ ದೃಷ್ಟಿ ಇದ್ದೇ ಇರುತ್ತೆ. 7ನೇ ದೃಷ್ಟಿ ಇದ್ದೇ ಇರುತ್ತೆ. 7th ಆಸ್ಪೆಕ್ಟು. ಓಕೆ, ಈಗ ಶನಿ ಮಹಾರಾಜ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಶನಿ ಇಲ್ಲಿದ್ದಾರೆ ಅಂತಂದ್ರೆ ಇಲ್ಲಿಗೆ 7ನೇ ಮನೆ ಅಂದ್ರೆ 1, 2, 3, 4, 5, 6, 7 ಎಲ್ಲಿಂದ ಲೆಕ್ಕ ಹಾಕ್ಬೇಕು ಅಂತಂದ್ರೆ, ಯಾವ ಗ್ರಹಗಳನ್ನ ನೋಡ್ತಿರೋ ಆ ಗ್ರಹ ಎಲ್ಲಿ ಸ್ಥಿತವಾಗಿದೆಯೋ ಅಲ್ಲಿಂದ 7ನೇ ಮನೆ ಅಂದ್ರೆ 7th ಆಸ್ಪೆಕ್ಟು ಅಂತ. ಆಮೇಲೆ ಇವಾಗ ಏನ್ ಹೇಳಿದ್ವಿ, ಬೇರೆ ಇನ್ನೇನ್ ಹೇಳಿದ್ವಿ? ಈ 3 ಗ್ರಹಗಳಿಗೆ ಯಾವ್ದ್ಯಾವ್ದಕ್ಕೆ? ಶನಿಗೆ, ಆಮೇಲೆ ಕುಜನಿಗೆ, ಗುರುವಿಗೆ. ಸೊ ಇದು ಸ್ಪೆಷಲ್ ಆಸ್ಪೆಕ್ಟು. ಇದು ವಿಶೇಷವಾದಂತ ಫಲವನ್ನ ಕೊಡುತ್ತೆ. ಶನಿಗೆ ಬಂದು
3 10 ಕುಜನಿಗೆ 4 8 ಗುರುವಿಗೆ 5 9 ಏಳನೇ ಮನೆ ಅಂತಕ್ಕಂಥದ್ದು ಎಲ್ಲಾ ಗ್ರಹಗಳಿಗೆ ಸೊ ಇದ್ರಲ್ಲೂ ಎಲ್ಲ 7 ಬಂದ್ಬಿಡ್ತೀವಿ. ಇದಕ್ಕೂ 7 ಇದಕ್ಕೂ 7 ಇದಕ್ಕೂ 7 ಎಲ್ಲಾ ಗ್ರಹಗಳಿಗೂ 7ನೇ ಮನೆ ಬರುತ್ತೆ. ಈ 3 ಗ್ರಹಗಳಿಗೆ ಮಾತ್ರ ವಿಶೇಷವಾದಂತ ದೃಷ್ಟಿ ಇರುತ್ತೆ. ಇದೇನಾದ್ರು ಯಾರಿಗಾದ್ರೂ ಡೌಟ್ ಇದೆಯಾ ಹಿಂಗೆ ನೋಡೋದು ಅಂತ? ಇಲ್ಲ ಗುರುಗಳೇ, ಡೌಟ್ ಇಲ್ಲ. ಯಾರು ಹೊತ್ತಾಗಿ ಜ್ಯೋತಿಷ್ಯ ಕಲಿಯೋರು ಯಾರ್ಯಾರಿದ್ರೆ ಹೇಳಿ. ಹೆಂಗ್ ನೋಡೋದಂತ ಗೊತ್ತಾಯ್ತಾ ಇದು? ಮನೀಶ್ ಗೊತ್ತಾಯ್ತು. ಮನೀಶ್ ನಿಮಗ್ ಗೊತ್ತಾಗಿದೆ. ಮನೀಶ್ಗೆ. ದಿಲೀಪ್ ಗೊತ್ತಾಯ್ತಾ? ಗುರುಗಳೇ ಒಂದ್ಸಲ ಬ್ರೀಫ್ ಆಗಿ ಹೇಳಿದ್ರೆ ಒಳ್ಳೇದಿತ್ತು. ಹಾ, ಅರ್ಥವಾಯ್ತಾ ಮಂಜುನಾಥ್? ಅರ್ಥ ಆಯ್ತು ಗುರುಗಳೇ. ಹಾ, ನಿಮಗೆ ಅರ್ಥವಾಯ್ತು, ಎಲ್ರಿಗೂ ಅರ್ಥವಾಗ್ಬೇಕಲ್ವಾ? ಓಕೆ. ಸೊ ನಾವೇನ್ ಹೇಳ್ತಿದೀವಿ ಅಂತ ಹೇಳಿದ್ರೆ, ಒಂದು ಗ್ರಹ ಎಲ್ಲಿರುತ್ತೋ ಅಲ್ಲಿಂದ ಸಮಸಪ್ತಮ ಅಂದ್ರೆ 180 ಡಿಗ್ರಿಯಲ್ಲಿ ತನ್ನ ದೃಷ್ಟಿಯನ್ನ ಬೀಳಿಸುತ್ತೆ ಅನ್ನೋದು ಎಲ್ಲಾ ಗ್ರಹಗಳಿಗೂ ಕಾಮನ್. ಅದು ಎಲ್ಲಾ ಗ್ರಹಗಳಿಗಂದ್ರೆ 7 ಗ್ರಹಗಳಿಗೆ ಎಕ್ಸೆಪ್ಟ್ ರಾಹು ಕೇತುಗಳಿಗೆ. ಯಾಕಂದ್ರೆ ರಾಹು ಎಲ್ಲಿರ್ತಾನೋ ಅಲ್ಲಿಂದ ಕೇತು 180 ಡಿಗ್ರಿಯಲ್ಲಿ ಇರ್ತಾನೆ. ಸೊ ಹಾಗಾಗಿ ಅವರಿಗೆ ಆ ದೃಷ್ಟಿ ಅನ್ವಯಿಸಲ್ಲ. ಇವರಿಗೆ ರಾಹು ಕೇತಿಗೆ ನಾವು ಫಸ್ಟ್ ಆಫ್ ಆಲ್ ರಾಹು ಕೇತು ಮನೇನೆ ಕೊಟ್ಟಿಲ್ಲ. ಅದಕ್ಕೆ ಈ 9 ಗ್ರಹಗಳಿಗೂ ದೃಷ್ಟಿ ಇರುತ್ತೆ, ಸಪ್ತಮದಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಸಪ್ತಮ ಎಲ್ಲಿಂದ ನೋಡಬೇಕಪ್ಪ ಅಂದ್ರೆ, ಯಾವ ಗ್ರಹವನ್ನ ನೋಡ್ತಿದ್ದೀರೋ ಆ ಗ್ರಹದಿಂದ 7ನೇ ಮನೆ 180 ಡಿಗ್ರಿ. ಆ ಗ್ರಹದಿಂದ 7ನೇ ಮನೆ 180 ಡಿಗ್ರಿ. ಈಗ ರವಿ ಇವತ್ತು ಪಂಚಾಂಗ ಬರ್ದಿದ್ದೀರಲ್ವಾ? ಯಾರು ಪಂಚಾಂಗ ಬರ್ದಿದ್ದೀರಾ ನೋಡಿ. ಇದಕ್ಕೆಲ್ಲ ಪಂಚಾಂಗ ಬೇಕು. ಹೇಳಿ, ಪಂಚಾಂಗ ಬರ್ದಿರ್ತಕ್ಕಂಥವರು ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ಹೇಳಿ. ಇವಾಗ ಹೇಳಿ. ನೋಡಿದ್ರಾ? ನಿಮಗ್ ಮಾತ್ರ ಕೆಲಸ ಇದೆ, ನಮಗೆಲ್ಲ ಕೆಲಸನೇ ಇಲ್ಲ ಅಲ್ವಾ? ಶನಿ ಮೀನ ರಾಶಿಯಲ್ಲಿದೆ. ಆ ಶನಿ ಮೀನ ರಾಶಿಯಲ್ಲಿದೆ. ಶನಿ ಮೀನ ರಾಶಿ. ಹೌದು. ಎಷ್ಟು ಡಿಗ್ರಿ? ನಾನು ಏನಕ್ಕೆ ಮತ್ತೆ ಪಂಚಾಂಗ ಬರೀರಿ ಅಂತ ಹೇಳಿದ್ದು? ಪಂಚಾಂಗ ಬರೀದಲ್ಲ ಇದ್ರೆ ಮತ್ತೆ ಹೆಂಗ್ರಿ ಮತ್ತೆ ಪ್ರಿಡಿಕ್ಷನ್ ಮಾಡ್ತೀರಾ? ಮತ್ತೆ ಏನ್ ಕೂತ್ಕೊಂಡು ಏನ್ ಮಾಡ್ತೀರಾ ನೀವೆಲ್ಲ? ಇಲ್ಲ ಗುರುಗಳ ಬರೀದಿರಿ ಗುರುಗಳ. 7 ಡಿಗ್ರಿ 23 ನಿಮಿಷ ಗುರುಗಳೇ. ಯಾರ ಇಬ್ರು ಮಾತ್ರ ಬರೀತಾ ಇದ್ದೀರಾ. ಉಳಿದವ್ರೆಲ್ಲ ಅವ್ರಿಗೆಲ್ಲ ಕೆಲಸ ಇದೆ, ನಮಗೆಲ್ಲ ಕೆಲಸ ಇಲ್ಲ ಅನ್ನೋ ತರ ಆಗ್ಬಿಡ್ತು ಅವ್ರಿಗೆ. ನಿಮ್ಮ ಇದಕ್ಕೆ ಬರ್ಕೊಳ್ರಿ ಅಂತ ಹೇಳ್ತಿರೋದು, ನಿಮಗೆ ಅರ್ಥ ಆಗ್ಲಿ ಅಂತ ಬರ್ಕೊಳ್ರಿ ಅಂತ ಹೇಳಿದ್ದು. ಇವಾಗ ಮಾತಾಡಿ ಮತ್ತೆ ಯಾರಾದ್ರು ಬರೀರಿ, ಹೇಳಿ ನೋಡೋಣ. ಇವಾಗ ಹೇಳಿ. ಶನಿ 8 ಡಿಗ್ರಿಯಲ್ಲಿ ಇದ್ದಾನೆ. 7 ಡಿಗ್ರಿ 37 ನಿಮಿಷ ಸರ್, ಮೀನ್ ರಾಶಿ ಒಳಗೆ. 7 ಡಿಗ್ರಿ 30 ನಿಮಿಷನಾ? 37 ನಿಮಿಷ. ಆಮೇಲೆ ರವಿ ಕರ್ಕ ರಾಶಿ ಒಳಗ 7 ಡಿಗ್ರಿ 9 ನಿಮಿಷ. ಹಾ. ಚಂದ್ರ ಮಿಥುನ ರಾಶಿ ಒಳಗ 26 ಡಿಗ್ರಿ 48 ನಿಮಿಷ. 26 ಡಿಗ್ರಿ 48 ನಿಮಿಷ. ಯಾವತ್ತಿಂದ? ಇವತ್ತಿಂದ? ನೆನ್ನೆ ಗುರುಗಳೇ ಅವ್ರು ಹೇಳ್ತಾರಲ್ಲ. ಇವತ್ತು ಅಮಾವಾಸ್ಯೆ ಅಲ್ವಾ ಕೃಷ್ಣವೇಣಿ? ಹಾ ಹೌದು ಸರ್. ಮತ್ತೆ ಅಮಾವಾಸ್ಯೆನಲ್ಲಿ ಕೃಷ್ಣ ಅದು ಇವನು 7 ಡಿಗ್ರಿ ಅವನು 26 ಡಿಗ್ರಿ ಇರ್ತಾನ? 1 ಡಿಗ್ರಿ ಎಲ್ಲ ಒಂದೇ ಜಾಗದಲ್ಲಿ ಇರ್ತಾರೆ. ಸರಿ 1 ಡಿಗ್ರಿ ಹತ್ತತ್ರ ಬಂದಿರ್ತಾರೆ. ಹೇಳಿ. 1 ಡಿಗ್ರಿ 36 ನಿಮಿಷ ಸರ್. ಯಾರು? ಚಂದ್ರ. ನೋಡ್ದಾ ಹೆಂಗ್ ಕಂಡು ಹಿಡಿದೀವಿ ನಾವು? ಗುರು ಚಂದ್ರ 1 ಡಿಗ್ರಿ 36 ನಿಮಿಷ. ಹಾ. ಕರ್ಕಾಟಕ ರಾಶಿಯಲ್ಲಿ. ಹೌದು. ಆಮೇಲೆ ಬುಧ ಬಂದು
19°54.23 ಗುರುಗಳೇ. ಎಲ್ಲಿ 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 ಬುಧ ಯಾವ ರಾಶಿ ಅಂತ ಹೇಳಿ. ಕರ್ಕಾಟಕ ರಾಶಿ. ಕರ್ಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಬುಧ ಎಷ್ಟು? 19°54'. ಓಕೆ. ಆಮೇಲೆ ಆಮೇಲೆ ಕೇತು ಬಂದು ಸಿಂಹ ರಾಶಿಯಲ್ಲಿ 26°27'. ಕೇತು ಸಿಂಹ. ಆಮೇಲೆ ಗುರು ಮಿಥುನದಲ್ಲಿ 15°46'. ಗುರು 15:46. ಆಮೇಲೆ ಶುಕ್ರ ವೃಷಭದೊಳಗೆ 27°33'. ಯಾರು? ಶುಕ್ರ 27°33'. 7°. ಆಮೇಲೆ ನೋಡಿ, ನನಗೆ ಇದು ಕೃಷ್ಣವೇಣಿಯಲ್ಲಿ ಇದು ಹೇಳ್ತಿದ್ದಂಗೆ ನಾನು ಹೇಳ್ದೆ ಇದು ಸ್ವಲ್ಪ ರಾಂಗ್ ಇದೆ ಅಂತೇಳಿ. ಯಾಕೆ ಹೆಂಗ್ ಹೇಳ್ದೆ ನಾನು? ಅಮಾವಾಸ್ಯೆ ಇದಕ್ಕೆ 0°. ನನಗೆ ಅದು ಗೊತ್ತಿದೆ, ನನಗೆ ಆ ಒಂದು ನಾಲೆಜ್ ಇದೆ. ಏನು, ಅಮಾವಾಸ್ಯೆಗೆ ರವಿ ಎಲ್ಲಿರ್ತಾನೆ, ಕುಜ ಇದು ಚಂದ್ರ ಎಲ್ಲಿರ್ತಾನೆ ಅಂತ ಒಂದು ಸ್ವಲ್ಪ ನಾಲೆಜ್ ಇತ್ತು. ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನೀವ್ ಹೇಳ್ತಿರೋದು ರಾಂಗು ಅಂತೇಳಿ. ನೀವು ಆ ನಾಲೆಡ್ಜ್ ಬೆಳೆಸ್ಕೊಬೇಕಾದ್ರೆ ಬರಿಬೇಕು. ಬರಿತಾ ಇದ್ರೆ ಗೊತ್ತಾಗತ್ತೆ. ನಾ ಬರೆಯೋದೇ ಇಲ್ಲಪ್ಪ ಅಂದ್ರೆ ಏನ್ ಗೊತ್ತಾಗತ್ತೆ? ಸುಮ್ಮನೆ ಕೂತ್ಕೊಂಡಿರ್ಬೇಕಾಗತ್ತೆ. ಓಕೆ, ಅದು ನಿಮಗೆ ಸೇರಿದ್ದು, ನಂದಲ್ಲ. ಓಕೆ, ಈಗ ನನ್ನ ಕಾನ್ಸೆಪ್ಟ್ ಏನ್ ಹೇಳಿದೆ ನಾನು? ಒಂದು ಗ್ರಹ ತಾನು ನಿಂತ ಜಾಗದಿಂದ ಸಪ್ತಮ ಸ್ಥಾನವನ್ನ ದೃಷ್ಟಿಸುತ್ತೆ ಅಂತ ಹೇಳಿದ್ವಿ. ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ಗ್ರಹಗಳು, ಇವಾಗ ಶನಿಯನ್ನೇ ಫಸ್ಟ್ ಸೂರ್ಯನನ್ನ ತಗೊಳ್ಳೋಣ. ಸೂರ್ಯ ಇರೋದಲ್ಲಿ ಕಟಕ ರಾಶಿಯಲ್ಲಿ ಇದ್ದಾನೆ. ಕಟಕ ರಾಶಿಯಿಂದ 180° ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಆಡ್ ಮಾಡ್ಬೇಕು. ಏನು, ಹೆಂಗೆ ಆಡ್ ಮಾಡ್ಬೇಕು? 180° ಪ್ಲಸ್ 7°9'. ಎಲ್ಲಿಗೆ ಬೀಳುತ್ತಿದ್ದು? ಮಕರ ರಾಶಿಗೆ ಬರ್ತದೆ. ಮಕರ ರಾಶಿಗೆ ಬರುತ್ತೆ. ಗೊತ್ತಾಯ್ತಾ ಕಿರಣ್? ಹೌದು ಗುರುಗಳೇ. 7°. ಅವಾಗ ಎಲ್ಲಿಂದ ಲೆಕ್ಕ ಹಾಕ್ಬೇಕಾದ್ರೆ ಹಿಂಗ್ ಲೆಕ್ಕ ಹಾಕ್ಬೋದು. ಇಲ್ಲಿಂದ ಈ ಜಾಗದಿಂದ 1 2 3 4 5 6 7. ಸೊ 7ನೇ ಮನೆಯಲ್ಲಿ ಸೂರ್ಯನ ದೃಷ್ಟಿ ಎಲ್ಲಿರುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಇದೇ ಮನೆಯಲ್ಲಿ, ಇದೇ ಪಾಯಿಂಟ್ ಅಲ್ಲಿ ಇರುತ್ತೆ. 7°9' ಇರುತ್ತೆ. ಗ್ರೀನಿಂಗ್ ಕಲ್ ಬರೆಯೋದು ದೃಷ್ಟಿ. ಚಂದ್ರ ಎಷ್ಟು ಡಿಗ್ರಿ ಇರುತ್ತೆ? ಅದೇ 1° ಚಂದ್ರ 1°30' ದೃಷ್ಟಿಯಲ್ಲಿರುತ್ತೆ. ಬುಧ ಏನ್ ಮಾಡ್ತಾನೆ? ಎಷ್ಟು ಡಿಗ್ರಿ ಇರ್ತಾನೆ? 19°54' ಅಂತ. ಸೊ ಅವಾಗ ಈ ಮನೆಯಲ್ಲಿರುವಾಗ ಇಲ್ಲಿ ಯಾರಾದ್ರೂ ಗ್ರಹಗಳಿದ್ರೆ, ಯಾವುದು ಕಟಕ ರಾಶಿಯಲ್ಲಿ ಯಾವ್ದಾದ್ರು ಗ್ರಹಗಳಿದ್ದರೆ ಈ ಒಂದು 3 ಗ್ರಹಗಳ ದೃಷ್ಟಿ ಅದ ಮೇಲೆ ಬೀಳ್ತಾ ಇರುತ್ತೆ. ಅವಾಗ ಆ ದೃಷ್ಟಿ ತಗೊಳ್ಳುವಾಗ ಸೂರ್ಯನಿಗೆ ಶತ್ರುವಾಗಿರ್ತಕ್ಕಂಥವರಿದ್ದರೆ, ಅಥವಾ ಸೂರ್ಯನಿಗೆ ಮಿತ್ರರಾಗಿರೋರಿದ್ದರೆ, ಸೂರ್ಯನಿಗೆ ಚಂದ್ರನಿದ್ದ ಸಮಬಲರಾಗಿದ್ದರೆ ಫಲಗಳು ವ್ಯತಿರಿಕ್ತವಾಗತ್ತೆ. ಓಕೆ, ಶುಕ್ರ ಎಲ್ಲಿ 27° ಇದಾನ? ಹಾಗಾದ್ರೆ ಅವರ ದೃಷ್ಟಿಯಲ್ಲಿ ಬೀಳುತ್ತೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ 27°33' ದೃಷ್ಟಿ ಇಳುತ್ತೆ. ಗುರು 15°46' ಇದ್ದಾನೆ ಅಂತ ಹೇಳಿದ್ರೆ ಗುರುವಿನ ದೃಷ್ಟಿಯಲ್ಲಿ ಬೀಳುತ್ತೆ. ಗುರುವಿನ ಡಿಗ್ರಿ 15°46' ಬೀಳುತ್ತೆ. ಶನಿ ಮಹಾರಾಜ ಮೀನ ರಾಶಿಯಲ್ಲಿ ಇದ್ದಾನೆ ಅಂತಂದ್ರೆ ಕನ್ಯಾ ರಾಶಿ ಒಳಗಡೆ 7°30' ದೃಷ್ಟಿ ಇರುತ್ತೆ. ಓಕೆ, ರಾಹು ಕೇತುಗಳಿಗೆ ದೃಷ್ಟಿ ಇಲ್ಲ. ಅವರು ಯಾಕಂದ್ರೆ ಇಲ್ಲಿಂದ ಇಲ್ಲಿ 180° ಯಾವಾಗ್ಲೂ ಇರ್ತಾರೆ. 1 2 3 4 5 6. ಇನ್ನೊಂದು ಗ್ರಹ ಇಲ್ಲಪ್ಪ. ಕುಜ ಎಲ್ಲಿ? ಕುಜ ಎಲ್ಲಿ? ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿ ಎಲ್ಲಿದ್ದಾನೆ ಗೊತ್ತಿಲ್ಲ. 27°21'.
ಉತ್ತರ ನಕ್ಷತ್ರ 27 ಡಿಗ್ರಿ ಹಾ. 21 ನಿಮಿಷ. ಸೊ 27 ಡಿಗ್ರಿಯಲ್ಲಿ ಇದಾನೆ ಅಂತ ಹೇಳಿದ್ರೆ ಇಲ್ಲಿಂದ 7ನೇ ಮನೆ ಯಾವುದು? ಕುಂಭರಾಶಿ. ಅವಾಗ ಕುಜ ಇಲ್ಲಿರ್ತಾನೆ. ಯಾವ ದೃಷ್ಟಿಯಲ್ಲಿ ಇರ್ತಾನೆ? 27 ಡಿಗ್ರಿ 21 ನಿಮಿಷದಲ್ಲಿ ಇರ್ತಾನೆ ಅಂತ. ಇದು ಒಂದು ಜನರಲ್ ಆಯ್ತು. ಈಗ ಸ್ಪೆಷಲ್ ಆಸ್ಪೆಕ್ಟ್ ಅಂತ ಬಂದಾಗ ಶನಿಯನ್ನ ತಗೊಳ್ಳೋಣ. ಶನಿ ಏನ್ ಹೇಳಿದೀವಿ? 3 10ನೇ ಮನೆ ಅಂತ ಹೇಳಿದಿವಲ್ವಾ? ಹೌದು. 3 10ನೇ ಮನೆ ಅಂತ ಹೇಳಿರುವಾಗಾರೆ ಸೊ ಅವಾಗ 3ನೇ ಮನೆ ಯಾವುದು? ಇಲ್ಲಿಂದ ಎಲ್ಲಿಂದ? ಶನಿಯಿಂದ 1 2 3. ಸೊ ಇವಾಗ ನಾನಿದ್ರೆ ಬ್ಲೂ ಇಂಕ್ ಅಲ್ಲಿ ಬರೀತೀನಿ. ಶನಿ ದೃಷ್ಟಿ ಬಂದು ಈ ಮನೆಯಲ್ಲಿ 7 ಡಿಗ್ರಿ 30 ನಿಮಿಷದಲ್ಲಿ ಇರುತ್ತೆ ದೃಷ್ಟಿ. 7ನೇ ಮನೆ. 10ನೇ ಮನೆ ಯಾವ್ದು ಇದಕ್ಕೆ? ಎಲ್ಲಿಂದ ಲೆಕ್ಕ ಹಾಕ್ಬೇಕು? ಶನಿಯಿಂದ 1 2 3 4 5 6 7 8 9 10. ಮಕರದಲ್ಲ ಇಲ್ಲ ಇರಲ್ಲ. ಧನುರಾಶಿ. ಧನುರಾಶಿನಲ್ಲಿ ಶನಿಯ ವಿಶೇಷ ದೃಷ್ಟಿ 7 ಡಿಗ್ರಿ 30 ನಿಮಿಷದಲ್ಲಿ ಇರುತ್ತೆ. ಆಮೇಲೆ ಇನ್ಯಾರು? ಕುಜನ ಬರ್ದವಾ? ಕುಜ ಒಂದು 4 ಮತ್ತು 8 ಅನ್ವಿ. ಕುಜ ಇಲ್ಲಿದ್ದಾನೆ, ಸಿಂಹರಾಶಿಯಲ್ಲಿದ್ದಾನೆ. ಸಿಂಹರಾಶಿಯಲ್ಲಿದ್ದಾನೆ ಅಂದ್ರೆ 4ನೇ ಮನೆ ಎಲ್ಲಿಗೆ ಬಂತು? ವೃಷಭ ಬರುತ್ತೆ. ವೃಶ್ಚಿಕ ಸಾರಿ. ವೃಶ್ಚಿಕ ರಾಶಿ. ವೃಶ್ಚಿಕ 10ನೇ ಮನೆ ವೃಷಭ. ಸರ್ ಶನಿ ರೆಟ್ರೋ ಇದಾರಲ್ಲ ಈಗ? ಇದು ಆಮೇಲೆ ಇವಾಗೆಲ್ಲ ರೆಟ್ರೋ ಎಲ್ಲ ಹೇಳ್ಬೇಡಿ ಇವಾಗ. ಯಾಕಂದ್ರೆ ಇವಾಗ ಇನ್ನೂ ಅವ್ರಿಗೆ ರೆಟ್ರೋ ಎಲ್ಲ ಬಂದಿಲ್ಲ. ಓಕೆ ಸರ್. ರೆಟ್ರೋ ಎಲ್ಲ ಏನು ಹೇಳಿಲ್ಲ ಅವರಿಗೆ. ಅದೆಲ್ಲ ಈಗ ಹೇಳಿದ್ರೆ ಕನ್ಫ್ಯೂಸ್ ಆಗೋಗ್ಬಿಡ್ತದೆ. ಈಗ ಕುಜನನ್ನ ತಗೊಳ್ಳೋಣ. ಕುಜನನ್ನ ತಗೊಂಡಾಗ 4ನೇ ಮನೆ ಅಂದ್ರೆ 1 2 3 4. ಸೊ 4ನೇ ಮನೆಯಲ್ಲಿ ಕುಜನ ದೃಷ್ಟಿ ಇರುತ್ತೆ. ಎಷ್ಟು ಡಿಗ್ರಿಯಲ್ಲಿ ಇರುತ್ತೆ? 7 ಡಿಗ್ರಿ 9 ನಿಮಿಷದಲ್ಲಿ. ಇದು 7 ಡಿಗ್ರಿ ಎಲ್ಲ 27 ಡಿಗ್ರಿ. ಹ್ಮ್. 27 ಡಿಗ್ರಿ 21 ನಿಮಿಷದಲ್ಲಿ ಇರುತ್ತೆ. ಓಕೆ. ಆಮೇಲೆ ಗುರುವಿಗೆ ಏನ್ ಹೇಳಿದೀವಿ? 5 9 ಅಂತ. ಗುರು ಇರೋದು ಎಲ್ಲಿದ್ದಾನೆ? ಇಲ್ಲಿದ್ದಾರಾ? ಸೊ ಇಲ್ಲಿಂದ 1 2 3 4 5. ಗುರುವಿನ ದೃಷ್ಟಿ ಏನಾಗತ್ತೆ? 15 ಡಿಗ್ರಿ 46 ನಿಮಿಷದಲ್ಲಿ ಇರುತ್ತೆ. ಇನ್ನೊಂದು 9 ಅಂದ್ರೆ ಇಲ್ಲಿ ಬರುತ್ತೆ ಗುರು 15 ಡಿಗ್ರಿ 46 ನಿಮಿಷ ಕುಂಭದಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ಪೆಕ್ಟ್. ದೃಷ್ಟಿಗಳು. ದೃಷ್ಟಿಗಳಿಗೆ ಇವಾಗ ನಾವು ಶತ್ರು ಮಿತ್ರತ್ವಗಳನ್ನ ನೋಡ್ಕೊಂಡ್ವಿ. ಶತ್ರು ಮಿತ್ರತ್ವಗಳನ್ನ ನೋಡಿಕೊಂಡು ಯಾವ ಮನೆಯಲ್ಲಿ ನಿಂತು, ಅಂದ್ರೆ ಶತ್ರು ಮನೆಯಲ್ಲಿ ನಿಂತಿದ್ದಾನ, ಸ್ವಕ್ಷೇತ್ರದಲ್ಲಿ ನಿಂತಿದ್ದಾನ, ಉಚ್ಚ ಕ್ಷೇತ್ರದಲ್ಲಿ ನಿಂತಿದ್ದಾನ, ಅಥವಾ ಮೂಲ ತ್ರಿಕೋಣದಲ್ಲಿ ನಿಂತ್ಕೊಂಡಿದ್ದಾನ, ಅರ್ಥ ಇದಕ್ಕೆ ಅವನಿಗೆ ಬಲ ಇದೆಯಾ ಇಲ್ವಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಗುರುವನ್ನ ತಗೊಳ್ಳೋಣ. ಗುರು ಇವಾಗ ಯಾವ ಮನೆಯಲ್ಲಿದ್ದಾನೆ? ಯಾರ ಮನೆಯಲ್ಲಿದ್ದಾನೆ? ಗುರು ಯಾರ ಮನೆಯಲ್ಲಿದ್ದಾನೆ? ಮಿಥುನ ರಾಶಿ. ಶತ್ರು ಮನೆಯಲ್ಲಿದ್ದಾನೆ, ಮಿಥುನದಲ್ಲಿದ್ದಾನೆ. ಅಲ್ಲಿಂದ ದೃಷ್ಟಿಯನ್ನ ಬಿಡ್ತಾ ಇದ್ದಾನೆ. ಎಲ್ಲಿಗೆ? ಈ ಮನೆಗೆ ಮತ್ತೆ ಈ ಮನೆಗೆ ಗುರು ಬೀಳ್ತಿದ್ದಾನೆ. ಓಕೆ. ಬಿಟ್ಟಾಗ ಇಲ್ಲಿ ಯಾವ್ದನ ಗ್ರಹಗಳಿದ್ದರೆ, ಎಲ್ಲಿಂದ? ಈ ಒಂದು ಕುಂಭದಲ್ಲೋ ಅಥವಾ ತುಲಾದಲ್ಲೋ ಯಾವ್ದಾದ್ರು ಗ್ರಹಗಳಿದ್ದರೆ ಅದನ್ನ ಯಾವ ತರ ರಿಸೀವ್ ಮಾಡ್ಕೊಳತ್ತದೋ? ಶತ್ರುಗಳಾಗಿ ರಿಸೀವ್ ಮಾಡ್ಕೊಳತ್ತೆ ಅಲ್ವಾ? ಇಲ್ಲಿಂದ ಹಿಂಗ್ ಬಂತು ಅಂದ್ರೆ ಶತ್ರುಗಳಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಅವಾಗ ಬಲ ಏನಾಗತ್ತೆ? ಇಲ್ಲಿರ್ತಕ್ಕಂಥ ಗ್ರಹಕ್ಕೆ ಯಾವುದೋ ಒಂದು ಗ್ರಹ ಇತ್ತು ಅಂತ ಹೇಳಿದ್ರೆ ಆ ಗ್ರಹ ಅಭಿವೃದ್ಧಿ ಆಗಬೇಕು, ಒಳ್ಳೇದಾಗಬೇಕು ಅಂದ್ರೆ ಗುರುವಿನ ದೃಷ್ಟಿ ಇದ್ರೆ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತೀವಿ. ಆದರೆ ಗುರು ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ಜಾಗ ಯಾವುದು? ಅವನಿಗೆ ಶಕ್ತಿ ಇದೆಯಾ ಅಂದ್ರೆ ಅವನಿಗೆ 100% ಇಲ್ಲ. ಸ್ವಕ್ಷೇತ್ರದಲ್ಲಾಗಿದ್ರೆ ಅದು ಉಚ್ಚ ಕ್ಷೇತ್ರದಲ್ಲಾಗಿದ್ರೆ 100%, ಮೂಲ ತ್ರಿಕೋಣದಲ್ಲಾಗಿದ್ರೆ 90%, ಸ್ವಕ್ಷೇತ್ರದಲ್ಲಾಗಿದ್ರೆ 70%, ಶತ್ರು ಕ್ಷೇತ್ರದಲ್ಲಾಗಿದ್ರೆ ಒಂದು 25%. ಸೊ 25% ಮಾತ್ರನೇ ಇಲ್ಲಿರ್ತಕ್ಕಂಥ ಈ ಭಾವಕ್ಕೆ, ಈ ಮನೆಗೆ ಅವನ ಪ್ರಭಾವ ಬೀಳ್ತಾ ಇರೋದು, ಶಕ್ತಿ ಇರೋದು ಅಂತ ತೀರ್ಮಾನ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಗುರುದೃಷ್ಟಿ ಇದೆ ಆದ್ರೆ ಲೆಕ್ಕಾಚಾರ ಬೇಕಲ್ಲ. ಗುರುದೃಷ್ಟಿ ಬಲವಾಗಿದೆಯಾ, ಬಲ ಇಲ್ವಾ
ಅದು ಕೊಡ್ತಾನ ಇಲ್ವಾ? ಇವಾಗ ಶನಿ ನೋಡಿ, ಶನಿ ಎಲ್ಲಿದ್ದಾನೆ ಅಂತ ಹೇಳಿದ್ವಿ, ಸಮಸ್ಥಿತಿಯಲ್ಲಿದ್ದಾನ. ಹೌದು. ಅವಾಗ ಶನಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವನು ಇಲ್ಲಿಂದ ಇಲ್ಲಿಗೆ ಕೊಡ್ತಾನೆ, ಇಲ್ಲಿಂದ ಇಲ್ಲಿಗೂ ಕೊಡ್ತಾನೆ, ಇಲ್ಲಿಂದ ಇಲ್ಲಿಗೂ ಕೊಡ್ತಾನೆ. ಅವನಿಗೇನು ಪ್ರಾಬ್ಲಮ್ ಇಲ್ಲ. ಅವನಿಗೆ ಯಾಕೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಕುಜನಿಗೆ ಹೋಗೋಣ. ಕುಜ ಎಲ್ಲಿದ್ದಾನೆ? ಕುಜ ಸಿಂಹದಲ್ಲಿ. ಕುಜ ಸಿಂಹದಲ್ಲಿ, ಸೂರ್ಯನ ಮನೆಯಲ್ಲಿದ್ದಾನೆ. ಮಿತ್ರ ಕ್ಷೇತ್ರನ. ಹೌದು. ಸೊ ಅವಾಗ ಅವನು ಕಂಪ್ಲೀಟ್ ಆಗಿ ಈ ಮನೆಗೆ ಪವರ್ ಅನ್ನ ಕೊಡ್ತಾನೆ, ಇಲ್ಲಿಂದ ಈ ಮನೆಗೆ ಪವರ್ ಅನ್ನ ಕೊಡ್ತಾನೆ. ಇನ್ನೊಂದು ಯಾವ ಮನೆ? 8ನೇ ಮನೆನಾ? 8ನೇ ಮನೆ. ಈ ಮನೆಗೂ ಪವರ್ ಅನ್ನ ಕೊಡ್ತಾನೆ. ಅವಾಗ ಇಲ್ಲಿರ್ತಕ್ಕಂಥ ಶನಿಯ ಮೇಲೆ ಕುಜನ ದೃಷ್ಟಿ ಇದೆ ಅಲ್ವಾ? ಹೌದು. ಶನಿಯ ದೃಷ್ಟಿ ಕುಜನ ಮೇಲಿಲ್ಲ, ಕುಜನ ದೃಷ್ಟಿ ಶನಿಯ ಮೇಲಿದೆ. ಶನಿಯ ದೃಷ್ಟಿ ಕುಜನ ಮೇಲೆ ಇದೆ ಅಂತ ತೀರ್ಮಾನ ಮಾಡಬಹುದು. ಮಾಡಬೇಕು, ಮಾಡಬಹುದಲ್ಲ, ಮಾಡಲೇಬೇಕು. ಸೊ ಅದಕ್ಕೆ ನಮಗೆ ಆ ಗ್ರಹಗಳ ದೃಷ್ಟಿ ಬೇಕೇ ಬೇಕು. ಯಾವ ತರ ಗ್ರಹಗಳ ದೃಷ್ಟಿ ಆಗುತ್ತೆ ಅಂತೇಳಿ ಅರ್ಥವಾಯ್ತಾ? ಇಲ್ಲಿ ಕೇತು ಇದೆಯಲ್ಲ, ಕೇತು ದೃಷ್ಟಿ ಇರೋದಿಲ್ಲ ಗುರುಗಳೇ ರಾಹು ಕೇತುಗಳಿಗೆ. ರಾಹು ಕೇತುಗಳಿಗೆ ಸ್ಪೆಷಲ್ ಆಸ್ಪೆಕ್ಟ್ ಮಾತ್ರ 1, 5, 5, 9 ಮಾತ್ರ ತಗೊಂತಾರೆ. 1, 5, 9 ಅದು ಕೆಲವು ಆತರಗಳು ಮಾತ್ರ, ಕೆಲವು ರಿಸರ್ಚ್ ಮಾಡಿರೋರು, ಪರಾಶರ ಅಲ್ಲ. ಕೆಲವರು ವರಾಮಿನಾಚಾರ್ಯರ, ಆಮೇಲೆ ಇನ್ಯಾರು ಹೇಳಿದ್ದು, ತಾರಾವಳಿ ಬರೆದವರು, ಅವ್ರು ಕೆಲವರು ಮಾತ್ರ, ಗಾರ್ಗ್ಯ ಮಹಾಮುನಿ, ಇವ್ರುಗಳು ಮಾತ್ರ ರಾಹುಕೇತುಗಳಿಗೆ 5, 9ನೇ ದೃಷ್ಟಿ ಇದೆ ಅಂತ ತಗೊಂಡಿರೋದು. ಕೆಲವರು ಆ ದೃಷ್ಟಿನೂ ತಗೊಂಡಿಲ್ಲ. ಕೆಲವರಿಗೆ ರಾಹುಕೇತುಗಳು ಯಾವ ದೃಷ್ಟಿನೂ ಇಲ್ಲ. ಅವರು ಎಲ್ಲಿದಾರೋ ಆ ಗ್ರಹದಂತೆ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಹೊರತು ಗ್ರಹಗಳಿಗೆ ದೃಷ್ಟಿಯನ್ನ ಕೊಟ್ಟಿಲ್ಲ. ರಾಹುಕೇತುಗಳಿಗೆ ಗೋಚಾರದಲ್ಲಿ ರಾಹುಕೇತುಗಳಿಗೆ ದೃಷ್ಟಿಯನ್ನ ಕೊಟ್ಟಿಲ್ಲ. ಓಕೆ. ಬುಧ ಮತ್ತೆ ಶುಕ್ರಗೆಲ್ಲ, ಬುಧ ಮತ್ತೆ ಶುಕ್ರಗೆಲ್ಲ 7ನೇ ಮನೆ ಮಾತ್ರ ಇರುತ್ತೆ, ಬೇರೆ ಯಾವ್ದು ದೃಷ್ಟಿ ಇರಲ್ಲ. ಇಲ್ಲ ಅಂತ ಹೇಳಿದ್ಮ ತಿರುಗಿ ಇಲ್ಲ ಅಂತ ಕೇಳಿದ್ರೆ ಏನ್ ಹೇಳಿ? ಇಲ್ಲ ಅಂತಾನೆ ಬರ್ಸಿರೋದು ನಾನು. ಈ 3 ಗ್ರಹಗಳಿಗೆ ಮಾತ್ರ ವಿಶೇಷವಾದ ದೃಷ್ಟಿ ಇರೋದು. ಓಕೆ. ಆದರೆ ಮುಂದಕ್ಕೆ ಹೋದಾಗ ನಿಮಗೆ ಕಾಲ್ ದೃಷ್ಟಿ, ಅರ್ಧ ದೃಷ್ಟಿ, ಮುಕ್ಕಾಲ್ ದೃಷ್ಟಿ, ಪೂರ್ಣ ದೃಷ್ಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕಾಲ್ ದೃಷ್ಟಿ ಅಂದ್ರೆ 3ನೇ ಮನೆ, ಅರ್ಧ ದೃಷ್ಟಿ ಅಂದ್ರೆ 6ನೇ ಮನೆ, 8ನೇ ಮನೆ, 9ನೇ ಮನೆ ಅಂದ್ರೆ ಮುಕ್ಕಾಲ್ ದೃಷ್ಟಿ ಅಂತೇಳಿ ಒಂದು ಪಾಠ ಇದೆ. ಓಕೆ. ಅದು ಆಮೇಲೆ. ಈಗ ತಿಳ್ಕೊಳ್ಬೇಕಾಗಿರೋದು ನೀವು ಇಷ್ಟು. ಇವಾಗ ಇಷ್ಟು ತಿಳ್ಕೊಳ್ಳಿ. ಹೈಯೆಸ್ಟ್ ಹೋಗ್ಬೇಡಿ. ಹೈಯೆಸ್ಟ್ ಹೋದ್ರೆ ನಿಮಗೆ ಗೊಂದಲ ಆಗ್ಬಿಡ್ತದೆ. ಒಂದ್ಸಾತಿ ಇದೆ ಅಂತೀರಾ, ಒಂದ್ಸಾತಿ